ನಮಸ್ಕಾರ ಸ್ನೇಹಿತರೆ, ಇಲ್ಲಿರುವಂತಹ ಹುಡುಗ 14 ವರ್ಷದವನು ಅಶ್ವಮಿತ ಅಂತ ದೊಡ್ಡ ಕ್ರೈಮ್ ಮಾಡ್ಬಿಟ್ಟಿದ್ದಾನೆ. ಏನಪ್ಪಾ ಅಂದ್ರೆ ನಮ್ಮ ಸಂವಿಧಾನ ಓದ್ಕೊಳ್ಳೋದು, ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು, ಭಗತ್ ಸಿಂಗ್ ಅವ್ರ ಬಗ್ಗೆ ಓದೋದು, ಕಾರ್ಲ್ ಮಾರ್ಕ್ಸ್ ಅವರ ಒಂದು ವಿಚಾರ ಸಿದ್ಧಾಂತವನ್ನ ತಿಳ್ಕೊಳ್ಳುವಂಥದ್ದು, ಈ ತರ ಮಾಡೋದ್ರ ಜೊತೆಗೆ ನಮ್ಮ ದೇಶದಲ್ಲಿ ಏನು ಒಂದಷ್ಟು ಯೋಜನೆಗಳು ತಂದಿರ್ತಾರೆ, ನಮ್ಮ ದೇಶದಲ್ಲಿ ಸರ್ಕಾರಗಳು ಏನೊಂದಷ್ಟು ಭರವಸೆಗಳನ್ನ ಕೊಟ್ಟಿರ್ತಾರೆ ಅಂಡ್ ಪ್ರಚಲಿತ ಘಟನೆಗಳನ್ನ ವಿಶ್ಲೇಷಣೆ ಮಾಡೋದು, ಅದನ್ನ ವಿಮರ್ಶಿಸೋದು, ಅದನ್ನ ಜನಗಳಿಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಹೇಳಿದ್ದನ್ನ ಯಾವಾಗ ಮಾಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂತಹ ಒಂದಷ್ಟು ಕೆಲಸ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅವ್ರ ಮೇಲೆ FIR ಮಾಡ್ಬಿಟ್ಟಿದ್ದಾರೆ. ಇನ್ನು ಈ ಕಡೆ ಕಾಣ್ತಿದಾರಲ್ಲ, ಇವ್ರ ಹೆಸರು ಅಭಿನವ್ ಅರೋರಾ ಅಂತ. ಇವ್ರೇನಪ್ಪಾ ಅಂದ್ರೆ ನಮ್ಮ ಸನಾತನ ವಿಚಾರಗಳನ್ನ ಜನಗಳಿಗೆ ತಿಳಿಸುವಂತಹ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವ್ರನ್ನ ಸ್ಟೇಜ್ ಮೇಲೆ ಕರೆಸಿ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸೊ ಇನ್ಮೇಲೆ ಮೇ ಬಿ ನಮ್ಮ IAS, KS, ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಏನಿರುತ್ತೆ ಅದಕ್ಕೆಲ್ಲ ಇನ್ಮೇಲೆ ಸನಾತನ ವಿಚಾರಗಳನ್ನೇ ತಿಳಿಸುವಂತಹ ಅಥವಾ ಸನಾತನ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ ಗಳನ್ನೇ ಕೇಳ್ತಾರೆ. ಸೊ ನೋಡಿ, ಇನ್ಮೇಲೆ ನಾವು ಬೇರೆ ಬೇರೆ ಪುಸ್ತಕಗಳನ್ನೆಲ್ಲ ಓದೋದ್ ಬಿಟ್ಬಿಡ್ಬೇಕು. ಯಾಕಂದ್ರೆ ಆಮೇಲೆ ಜನ ಪ್ರಬುದ್ಧರಾಗ್ಬಿಡ್ತಾರೆ, ತಿಳ್ಕೊಳ್ತಾರೆ, ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಹುಷಾರು, ಪ್ರಶ್ನೆ ಮಾಡಕ್ ಹೋಗಿ ನಿಮ್ಮೇಲೂ FIR ಬಿದ್ದಾತು. ನಾವ್ ಯಾವತ್ತು ಇದನ್ನ ಫಾಲೋ ಮಾಡ್ಬೇಕು, ಇನ್ಮೇಲೆ ಇದನ್ನ ತಡ್ಕೋಬೇಕು ಅಲ್ವಾ.